ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ ಇವತ್ತು ಖುಷಿಯಾಗಿದ್ದಾರೆ. ನಾನಿವತ್ತು ಅವ್ರ ಹತ್ರ ಹೇಗೆ ಜಗಳ ಆಡಲಿ? ಅವ್ರು ಖುಷಿಯಾಗಿದ್ದಾಗಲೆಲ್ಲ ಅವ್ರ ಸಂತೋಷನ ನನ್ನ ಜೊತೆ ಹಂಚ್ಕೊಂಡು ನಗ್ನಗ್ತಾ ಇರ್ತಾರೆ. ಆದರೆ ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೇಗಿರಲಿ? ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ನೀನು ಖುಷಿಯಾಗಿದ್ಯಾ ಅನ್ಸುತ್ತೆ. ನೀನಲ್ಲಿ ಖುಷಿಯಾಗಿದ್ರೆ ನಾನೆಲ್ಲಿ ಖುಷಿಯಾಗಿರಲ್ಲ. ನೀನು ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಇವತ್ತು ಅವಿಯಿಂದ ನೀನು ದೂರ ಇರಬೇಕು. ಇವತ್ತಿರೋ ಈ ಖುಷಿ ನಾಳೆ ಮಾಯ ಆಗಿ ಎಲ್ಲರ ಮನಸ್ಸಲ್ಲೂ ಬೇಸರ ಆತಂಕ ಇರಬೇಕು. ಇಲ್ಲಾಂದರೆ ಏನಾಗುತ್ತೆ ಗೊತ್ತು ಅಲ್ವಾ? ನಾನೇನಾಗುತ್ತೆ ಅಂತ ಹೇಳಿದ್ದೀನೋ ಅದು ನಾಳೆನೇ ಆಗುತ್ತೆ. ಪೂರ್ಣೆ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಮ ಮನೆಗೆ ಬಂದಿದ್ದು ದೊಡ್ಡ ಕಂಟಕ ಬಗೆಹರಿತಿದೆ. ಸಮರ್ಥ್ ಮತ್ತು ನಿಧಿ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಪ್ರೂವ್ ಆಗ್ತಿದೆ. ಅವರಿಬ್ಬರಿಗೂ ಶಿಕ್ಷೆ ಆಗಲ್ಲ. ಐ ಆಮ್ ಸೋ ಹ್ಯಾಪಿ. ಬೇರೆಯವ್ರ ವಿಷಯ ನನಗೆ ಯಾಕೆ? ನೀವು ನನ್ನ ಜೊತೆ ಇದ್ದಾಗಲೂ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂದರೆ ನಾನು ಏನಿಗೆ ನಿಮಗೆ? ಸುಮ್ಮನೆ ನಿನ್ನಿಂದ ದೂರ ಇದ್ಬಿಡಿ. ದೂರ ಇರೋಲ್ಲ ನಿನ್ನಿಂದನಾ? ನಾನು ಯಾಕೆ ನನ್ನ ಹೆಂಡತಿಯಿಂದ ದೂರ ಇರಬೇಕು? ನಾನು ಯಾವಾಗಲೂ ನನ್ನ ಹೆಂಡತಿ ಹತ್ರನೇ ಇರ್ತೀನಿ. ಅಂದರೆ ನಾನು ಎಷ್ಟು ವಿರುದ್ಧವಾಗಿ ನಡ್ಕೋಬೇಕು ಅಂದ್ಕೊಂಡಿದ್ದೀರಾ? ನನ್ನ ಹೆಣ್ಣಿಗೆ ಇಷ್ಟ ಇಲ್ಲ ಅಂದರೂ ಈ ರೀತಿ ಪ್ಲೀಸ್ ಇನ್ನೇನು ಮಾತಾಡಬೇಡ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮನೆ ನೆಮ್ಮದಿ ಹಾಳಾಗುತ್ತೆ. ಮನೆ ಸಂಬಂಧಗಳ ಮಧ್ಯೆ ಬಿರುಗಾಳಿ ಹೊರಟತ್ತೆ. ಏನತ್ತೆ ತುಂಬ ಖುಷಿಯಾಗಿದ್ದೀರಾ? ಬಂದ್ಯಾ? ಬಾ. ಈ ಮನೇಲಿ ಏನು ನಡೆಯುತ್ತೆ ಅನ್ನೋದನ್ನ ನೀನು ನೋಡಿದ್ರೆ ನಿನಗೂ ಖುಷಿ ಆಗುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಅಕ್ಕ ಪೂರ್ಣಿ ಈ ಮನೆ ನೆಮ್ಮದಿನ ಹೇಗೆ ಹಾಳು ಮಾಡ್ತಾಳೆ ಅಂತ ನೋಡ್ತಿರು. ನೀವು ಹಾಗೆ ಅಂದ್ಕೊಂಡಿದ್ರೆ ಅದು ಸುಳ್ಳು ಅತ್ತೆ. ಪೂರ್ಣಿ ಯಾವುದೇ ಕಾರಣಕ್ಕೂ ಈ ಮನೆ ನೆಮ್ಮದಿನ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಶಾರ್ವರಿ ಮನ್ಸು ಮಾಡಿದ್ರೆ ಎಲ್ಲನೂ ಸಾಧ್ಯನೇ. ಪೂರ್ಣಿ ಅಣ್ಣ ತಮ್ಮಂದಿರ ಮಧ್ಯೆ ಹೇಗೆ ಕಿಚ್ಚು ಹಚ್ತಾಳೆ ಅಂತ ನೀನೇ ನೋಡ್ತಿರು. ಹೌದು ಅತ್ತೆ, ನೋಡೋಕ್ಕೆ ತುಂಬಾ ಇದೆ. ಅಲ್ಲಿ ಹೋಗಿ ನೋಡಿ. ಅದಕ್ಕೆ ನನಗೆ ಅರ್ಥ ಸಿಗಲ್ವಾ? ನಿನಗಿಲ್ದಿರೋ ಹರ್ತಿನ ತಗೋ. ಆರ್ತಿ, ಭಾರತಿ, ಕೀರ್ತಿ, ಅರ್ಚನಾ. ಪುಣ್ಯ, ಅವನಿಗೆ ದೀಪಿಕಾ ಒಬ್ಳೆ ಸಾಕು. ಅವಳೇ ಎಲ್ರಿಗೂ ಈಕ್ವಲ್. ಏನು ಬ್ರೋ ಅದಕ್ಕೆ ಇಷ್ಟೊಂದು ಖುಷಿಯಾಗಿದ್ದಾರೆ? ಏನಾದರೂ ಮ್ಯಾಜಿಕ್ ಮಾಡಿದ್ಯಾ? ಮ್ಯಾಜಿಕ್ಕಾ? ನಾನೇನು ಮ್ಯಾಜಿಕ್ ಮಾಡಿಲ್ಲಪ್ಪ. ಮ್ಯಾಜಿಕ್ ಮಾಡೋದೆಲ್ಲ ನಿಮ್ಮ ಅದಕ್ಕೆ ಕೆಲಸ. ಹೌದೌದು, ಇವಿಬ್ರು ಮೆಜಿಷಿಯನ್ಗಳೇ. ಪ್ರೀತಿ ಅನ್ನೋ ಮ್ಯಾಜಿಕ್ಕು ನಿಮ್ಮ ಮಧ್ಯೆ ಆಗ್ತಾನೆ ಇರುತ್ತಲ್ವಾ? ಇವಾಗಿಂತ ತಲಹರಟೆ ಬೇಕಾ? ಗಂಡ ಹೆಂಡತಿ ಮಧ್ಯೆ ಇಂಥ ಮ್ಯಾಜಿಕ್ಗಳು ನಡೀತಾನೆ ಇರುತ್ತೆ. ಅಯ್ಯೋ ಅದಕ್ಕೆ ಕಿವಿ ನೋಡ್ತಿದೆ, ಬಿಡಿ.
ನಾನು ನಿಂಗೆ ತುಂಬ ಬೇಜಾರು ಮಾಡಿದ್ದೀನಲ್ವಾ ಅಭಿ, ಈ ಅದಕ್ಕೆ ಕ್ಷಮಿಸ್ತೀಯಾ? ಅಯ್ಯೋ ಅದಕ್ಕೆ ಈಗ ಯಾಕೆ ನನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀರಾ? ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನೀವೇ ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ಕ್ಷಮಿಸೋದೆಲ್ಲ ಇಲ್ಲ, ಕಿವಿ ಹಿಂಡದೆ. ಅಯ್ಯೋ ಅದಕ್ಕೆ ತಗೊಳ್ಳಿ, 2 ಕಿವಿ ಇದೆ. ಇನ್ನು ಎಷ್ಟು ದಿನ ಅಂತ ಈ ವಿಷಯನ ಮುಚ್ಚಿಡ್ತೀಯಾ? ದೀಪಿಕಾ, ನನಗೆ ಎಲ್ಲ ವಿಷಯನೂ ಗೊತ್ತು. ಯಾರೋ ಗೊತ್ತು ಗುರಿ ಇಲ್ದಲೇ ಇರೋರು ಎಲ್ಲೋ ಕುತ್ಕೊಂಡು ನಿನ್ನ ಹೆದರಿಸ್ತಿದ್ದಾರೆ. ನೀನು ಅವ್ರ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇದೆಯಾ. ನೀನೀಗ ಹೆದರ್ತಿದ್ಯಾ ಅಂತ ಗೊತ್ತಾಗಿನೇ ಅವ್ರು ನಿನ್ನ ಇನ್ನೂ ಎದುರಿಸ್ತಾ ಇದ್ದಾರೆ. ಆದರೆ ದೀಪಿಕಾ, ಇದನ್ನೆಲ್ಲ ಯಾರು ಕಳಿಸ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಅವರಿಂದ ತುಳಸಿ ಅಮ್ಮನ ಜೀವಕ್ಕೆ ಏನೂ ಆಗಲ್ಲ. ಈ ರೀತಿ ಸಾಯಿಸ್ತೀನಿ ಅಂತ ಮೆಸೇಜ್ಗಳು ಕಳಿಸಿದ ಮಾತ್ರಕ್ಕೆ ನೀನು ಅವ್ರ ಮಾತುಗಳನ್ನ ಕೇಳ್ಕೊಂಡು ಮನೆ ನೆಮ್ಮದಿನ ಹಾಳು ಮಾಡ್ತಿದ್ಯಲ್ವಾ? ಇದು ಸರಿನಾ? ನೀನು ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಪ್ರತಿಯೊಬ್ಬರು ನೋವು ಅನುಭವಿಸಿ ಸಾಯ್ತಾರೆ. ಅದು ನಿನ್ಗೇನು ಅನ್ಸಲ್ವಾ? ನಾನು ಈಗಲೇ ಈ ವಿಷಯನ ಮನೆಯವ್ರಿಗೆಲ್ರಿಗೂ ಹೇಳ್ತೀನಿ. ದೀಪಿಕಾ, ನೀನು ಆ ರೀತಿ ಮಾಡಿದ್ರೆ ತುಳಸಿ ಅಮ್ಮನ ಪ್ರಾಣಕ್ಕೆ ಅಪಾಯ. ಆ ರೀತಿ ಪ್ರಾಣ ತೆಗಿಬೇಕು ಅನ್ಕೊಳ್ಳೋರು ಯಾರು ಈ ರೀತಿ ಹೆದರಿಸಲ್ಲ. ಅಷ್ಟಕ್ಕೂ ಒಂದು ಪ್ರಾಣ ತೆಗೆಯೋದು ಅಂದರೆ ಅಷ್ಟು ಸುಲಭವಾದ ಕೆಲಸ ಏನಲ್ಲ. ಈ ಮನೆಯಲ್ಲಿ ಮಾವ, ನಿನ್ನ ಗಂಡ, ಅಭಿ ಎಲ್ಲರೂ ತುಳಸಿ ಅಮ್ಮಂಗೆ ಕಾವಲಾಗಿದ್ದಾರೆ. ನೀನೂ ಇದೆಯಾ, ನಾನು ಇರ್ತೀನಿ. ಹೀಗಿರುವಾಗ ಅವ್ರಿಗೆ ಏನಾಗಕ್ಕೂ ಸಾಧ್ಯ ಇಲ್ಲ. ನಾಳೆ ನೀನು ಎಲ್ಲರ ಜೊತೆಲಿ ಖುಷಿಯಾಗಿರು. ಈ ಮೆಸೇಜ್ ಬರ್ತಿದ್ದ ಹಾಗೆ ಡಿಲೀಟ್ ಮಾಡು. ಅದೇನು ಮಾಡ್ತಾರೋ ನೋಡೇ ಬಿಡೋಣ. ಅದು ಬಿಟ್ಟು ನೀನು ಈ ರೀತಿ ಹೆದರ್ಕೊಂಡು ಮನೆಯಲ್ಲಿ ಮನಸ್ತಾಪಗಳು ತಂದರೆ ಒಬ್ರಲ್ಲ, ಮನೆಯಲ್ಲಿ ಪ್ರತಿಯೊಬ್ಬರು ಬದುಕಿದ್ದು ಸತ್ತಾಗಿರ್ತಾರೆ. ಬದುಕಬೇಕು, ಬದುಕಲ್ಲಿ ಗೆಲ್ಲಬೇಕು ಅನ್ನೋದಾದರೆ ಧೈರ್ಯ ಇರಬೇಕು. ದೀಪಿಕಾ ಹೇಳಿದ ನಿಜಾನೇ. ನಾನು ಈ ರೀತಿ ಹೆದರ್ಕೊಂಡು ಬದುಕೋ ಬದಲು ಅದೇನು ಬರುತ್ತೋ ಬರಲಿ, ಹೆದರಿಸಿ ಬದುಕ್ತೀನಿ. ಏನು ನಡೀತಾ ಇದೆ ಅಲ್ಲಿ? ಇದೆಲ್ಲ ಹೇಗೆ ಸಾಧ್ಯ? ನಾನು ಒಂದು ಮೆಸೇಜ್ ಕಳಿಸಿದ್ರೆ ಅಷ್ಟೊಂದು ಭಯ ಪಡ್ತಾ ಇದ್ದವಳು ಈಗ ನಾನು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾಳೆ. ಎಷ್ಟೊಂದು ಧೈರ್ಯದಿಂದ ಬಂತು ಇವಳಿಗೆ. ಅತ್ತೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ. ಎಷ್ಟೇ ಸಾಧು ಪ್ರಾಣಿ ಆದರೂ ಹಿಂಸೆ ಮೇಲೆ ಹಿಂಸೆ ಕೊಡ್ತಿದ್ರೆ ಒಂದಲ್ಲ ಒಂದಿನ ಧೈರ್ಯವಾಗಿ ತಿರುಗಿ ಬೀಳುತ್ತೆ. ಹೀಗೆ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.